ನಮಸ್ತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತೀಯ ಸಂಪ್ರದಾಯದ ಪ್ರಕಾರ ಗುರುವಿಗೆ ಬಹಳ ಉನ್ನತ ಸ್ಥಾನ ನೀಡಲಾಗಿದೆ. ನಾವು ಯಾವುದೇ ಪ್ರಮುಖ ಕಾರ್ಯವನ್ನು ಪ್ರಾರಂಭಿಸುವ ಮುನ್ನ ಗುರುವಿಗೆ ನಮಸ್ಕರಿಸುವುದು ಪದ್ಧತಿ. ಆದ್ದರಿಂದ ಈ ಶ್ಲೋಕವು ಗುರುವು ಆ ಪರಬ್ರಹ್ಮನಿಗೆ ಸಮಾನ ಮತ್ತು ನಾನು ಅಂತಹ ಗುರುವಿಗೆ ನಮಸ್ಕರಿಸುತ್ತೇನೆ ಎಂದು ಹೇಳುತ್ತದೆ. ನಮ್ಮ ಈ ಪ್ರಯಾಣವನ್ನು ಪ್ರಾರಂಭಿಸಲು ಸಾಕಷ್ಟು ಗ್ರಂಥಗಳು ಹಾಗೂ ಉಲ್ಲೇಖಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬಹುದು. ಅದರಲ್ಲಿ ಪ್ರಮುಖವಾದ ವ್ಯಕ್ತಿ ಹಾಗೂ ವಿಷಯದ ಬಗ್ಗೆ ನಾವು ಮಾತನಾಡೋಣ. ಅದುವೇ ಪ್ರಭು ಶ್ರೀರಾಮ. ರಾಮ ಅಂದರೆ ಯಾರು? ಹಾಗೆ ರಾಮ ಎಂಬ ಶಬ್ದದ ಅರ್ಥ ಏನು? ರಾಮ ಎಂಬ ಶಬ್ದಕ್ಕೆ ಪ್ರಮುಖವಾಗಿ 2 ಅರ್ಥಗಳಿವೆ. ಮೊದಲನೆಯದ್ದು ಪ್ರಭು ಶ್ರೀರಾಮ. ಪ್ರಭು ಶ್ರೀರಾಮ ಈ ಲೋಕದುದ್ದಕ್ಕೂ ಬಹಳ ಹೆಸರುವಾಸಿಯಾದಂತಹ ಮನುಷ್ಯ. ಅವರನ್ನು ಶ್ರೀರಾಮಚಂದ್ರ ಎಂದು ಕರೆಯಲಾಗುತ್ತಿತ್ತು. ಶ್ರೀರಾಮಚಂದ್ರ ಪ್ರಭು ಅವರು ರಘುನಂದನ, ರಾಘವ, ರಾಮಚಂದ್ರ, ದಾಶರಥಿ ಹೀಗೆ ಕುಲಗೋತ್ರಗಳ ಆಧಾರದ ಮೇಲೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದರು. ಪ್ರಭು ಶ್ರೀರಾಮಚಂದ್ರ ಅಯೋಧ್ಯೆಯ ಸೂರ್ಯವಂಶದ ಸಾಮ್ರಾಟನಾದ ದಶರಥ ಮಹಾರಾಜನ ಸುಪುತ್ರ. ಭಾರತದ ಐತಿಹಾಸಿಕ ಗ್ರಂಥ ರಾಮಾಯಣದ ಮೂಲಕ ನಮಗೆ ಪ್ರಭು ಶ್ರೀರಾಮಚಂದ್ರರ ಬಗ್ಗೆ ತಿಳಿದಿದೆ. ನಾವು ರಾಮಾಯಣ, ಅದರ ಉಪಕಥೆಗಳು ಹಾಗೆ ಅದರ ಸಾಂಕೇತಿಕ ವಿಷಯಗಳ ಬಗ್ಗೆ ಪ್ರತ್ಯೇಕ ಪ್ಲೇಲಿಸ್ಟಲ್ಲಿ ಮಾತನಾಡುತ್ತೇವೆ. ರಾಮ ಎಂಬ ಶಬ್ದವು ಪ್ರಭು ಶ್ರೀರಾಮನ ಹುಟ್ಟಿನ ಮೊದಲೇ ಬಳಕೆಯಲ್ಲಿತ್ತು. ತ್ರೇತಾಯುಗದಲ್ಲಿ ಹುಟ್ಟಿದ್ದ ಇನ್ನೊಂದು ಪ್ರಮುಖ ವ್ಯಕ್ತಿ ರಾಮ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಅವರ ಹೆಸರು ಪರಶುರಾಮ. ಪರಶುರಾಮ ಅವರ ಮೂಲನಾಮ ರಾಮ ಅಥವಾ ರಾಮಭದ್ರ. ಭೃಗು ಮಹರ್ಷಿಯ ವಂಶದಲ್ಲಿ ಹುಟ್ಟಿದ ಕಾರಣ ಅವರು ಭಾರ್ಗವರಾಮ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಹಾಗಾದರೆ ರಾಮ ಶಬ್ದದ ಅರ್ಥ ಏನು? ಸರ್ವೇಷು ರಮಂತೆ ಇತಿ ರಾಮಃ, ಅರ್ಥಾತ್ ನಮ್ಮೆಲ್ಲರ ಪ್ರತಿಯೊಂದು ಕಣಕಣದಲ್ಲಿಯೂ ಗೋಚರವಾಗುವಂತಹದ್ದು ರಾಮ. ಸಂಸ್ಕೃತದ ಪ್ರತಿಯೊಂದು ಪದವು ಮೂಲಧಾತು ಅಥವಾ ಮೂಲ ಶಬ್ದದಿಂದ ಬಂದಿದೆ. ರಾಮ ಶಬ್ದವು ರಮೋ ಎಂಬ ಮೂಲಧಾತುವಿನಿಂದ ಹುಟ್ಟಿಕೊಂಡಿದೆ. ರಮೋ ಕ್ರೀಡಾಯಾಮ್, ಅರ್ಥಾತ್ ಯಾರು ಅಥವಾ ಯಾವ ವಿಷಯವು ಆನಂದವನ್ನು ಪಸರಿಸುತ್ತದೋ ಅದು ರಾಮ ಆಗಿರುತ್ತದೆ. ಈ ಬ್ರಹ್ಮಾಂಡದಲ್ಲಿ ತರಂಗಗಳನ್ನು ಉತ್ಪಾದಿಸುವ ಅಥವಾ ಕಂಪಿಸುವ ಯಾವುದೇ ವಸ್ತು ರಾಮ ಆಗಿರುತ್ತದೆ ಎಂದು ಹೇಳಲಾಗಿದೆ. ಈ ವಿಷಯದ ಆಳವನ್ನು ಅರಿಯಲು ನಾವು ಕೆಲವು ವಿವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸನಾತನ ಧರ್ಮದ ಹಲವಾರು ವಿವರಣೆಗಳ ಪೈಕಿ ಒಂದು ವಿವರಣೆಯ ಪ್ರಕಾರ ಓಂಕಾರದಿಂದ ಹೊರಡುವ ತರಂಗಗಳು ಬ್ರಹ್ಮಾಂಡದ ತರಂಗಗಳಾಗಿದ್ದು ಅದು ಬ್ರಹ್ಮಾಂಡದ ಅತ್ಯುನ್ನತ ಶಕ್ತಿ ಎಂದು ಹೇಳಲಾಗಿದೆ. ಹಾಗೆಯೇ ರಾಮ ಹಾಗೂ ಓಂಕಾರ ಈ 2 ಶಬ್ದಗಳ ಪಠಣವು ಒಂದೇ ಆಗಿರುತ್ತದೆ ಎಂದು ಹೇಳಲಾಗಿದೆ. ಓಂ ಈ ಶಬ್ದವು 3 ಅಕ್ಷರಗಳ ಸಂಯೋಜನೆಯಿಂದ ರೂಪುಗೊಂಡಿದೆ. ಅ ಶಬ್ದವು ವಿಷ್ಣುವಿನ ಪ್ರತೀಕವಾಗಿದೆ. ಉ ಶಬ್ದವು ಶಿವನನ್ನು ಸೂಚಿಸುತ್ತದೆ. ಮ ಶಬ್ದವು ಬ್ರಹ್ಮನ ಸಂಕೇತವಾಗಿದೆ. ವಾಯುಪುರಾಣದ ಪ್ರಕಾರ ಅಕಾರೋ ವಿಷ್ಣುರುದ್ದಿಷ್ಟ ಉಕಾರಸ್ತು ಮಹೇಶ್ವರಃ ಮಕಾರಸ್ತು ಸ್ಮೃತೋ ಬ್ರಹ್ಮ ಪ್ರಣವಸ್ತು ತ್ರಯಾತ್ಮಕಃ. ಓಂ ಶಬ್ದವನ್ನು ಪ್ರಣವ ಅಥವಾ ಬ್ರಹ್ಮನ್ ಎಂದು ಕರೆಯಲಾಗುತ್ತದೆ. ಎಲ್ಲ ಮಂತ್ರಗಳು ಅದರ ಪವಿತ್ರತೆಯಿಂದಾಗಿ ಓಂ ಶಬ್ದದಿಂದ ಪ್ರಾರಂಭವಾಗುತ್ತದೆ. ಅದನ್ನು ಓಂ ಎಂದು ಉಚ್ಚರಿಸಲಾಗುತ್ತದೆ. ಈ ಶಬ್ದವು ಈಗಾಗಲೇ ಸಂಭವಿಸಿದ ಮತ್ತು ಭವಿಷ್ಯದಲ್ಲಿ ಸಂಭವಿಸುವ ಎಲ್ಲವನ್ನೂ ಒಳಗೊಂಡಿದೆ. ಮಾಂಡುಕ್ಯ ಉಪನಿಷತ್ತಿನಲ್ಲಿ ಇದನ್ನು ಈ ರೀತಿ ವಿವರಿಸಲಾಗಿದೆ. ಓಂ ಇತಿ ಏತದಕ್ಷರಂ ಇದಂ ಸರ್ವಂ ತತ್ಸ್ಯೋಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಇದರ ಅರ್ಥ ಓಂ ಅಕ್ಷರವು ಬ್ರಹ್ಮಾಂಡದಲ್ಲಿ ಇರುವ ಎಲ್ಲವೂ ಆಗಿದೆ. ಅದರಲ್ಲಿ ಭೂತ, ವರ್ತಮಾನ ಹಾಗೂ ಭವಿಷ್ಯತ್ ಕಾಲಗಳು ಒಳಗೊಂಡಿದ್ದು ಅದು ಸಮಯ ಅಥವಾ ಕಾಲವನ್ನೂ ಮೀರಿದ ವಿಷಯವಾಗಿದೆ. ಆದ್ದರಿಂದ ಅದು ಪರಬ್ರಹ್ಮನ ಸ್ವರೂಪವಾಗಿದೆ. ತೈತ್ರೇಯ ಉಪನಿಷತ್ತಿನ ಪ್ರಕಾರ ಯತೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತತ್ ವಿಜಿಜ್ಞಾಸಸ್ವ ತತ್ ಬ್ರಹ್ಮೇತಿ. ಯಾವುದರಿಂದ ಎಲ್ಲವೂ ಹುಟ್ಟಿಕೊಂಡಿದೆಯೋ,
ಯಾವುದರಿಂದ ಎಲ್ಲವೂ ಜೀವಿಸುತ್ತದೆಯೋ ಹಾಗೆಯೇ ಯಾವುದರಲ್ಲಿ ಎಲ್ಲವೂ ವಿಲೀನಗೊಳ್ಳುತ್ತದೆಯೋ ಆ ವಿಷಯದ ಬಗ್ಗೆ ಎಲ್ಲರಿಗೂ ಜಿಜ್ಞಾಸೆ ಇರುತ್ತದೆ. ಅದುವೇ ಬ್ರಹ್ಮವಾಗಿದೆ. ಕೊನೆಯದಾಗಿ ವಾಲ್ಮೀಕಿ ರಾಮಾಯಣದ 2 ಶ್ಲೋಕಗಳು ಈ ವಿಷಯದ ಬಗ್ಗೆ ವಿವರಿಸುತ್ತದೆ. ಅಕ್ಷರಂ ಬ್ರಹ್ಮ ಸತ್ಯಂ ಚ ಮಧ್ಯೆ ಚ ಅಂತ್ಯೇ ಚ ರಾಘವ. ನೀನು ಅಕ್ಷರವಾದಂತಹ ಬ್ರಹ್ಮನಾಗಿರುವೆ. ನೀನು ಆದಿಯಲ್ಲಿ, ಮಧ್ಯದಲ್ಲಿ ಹಾಗೂ ಅಂತ್ಯದಲ್ಲಿ ಬದ್ಧವಾಗಿರುವ ಪರಮ ಸಂಪೂರ್ಣ ಸತ್ಯನಾಗಿರುವೆ. ಮತ್ತು ಜಗತ್ ಸರ್ವಂ ಶರೀರಂ ತೇ. ನಿನ್ನ ಶರೀರವೇ ಸಂಪೂರ್ಣ ಬ್ರಹ್ಮಾಂಡವಾಗಿದೆ. ಈ 2 ಶ್ಲೋಕಗಳಲ್ಲಿ ಪ್ರಭು ಶ್ರೀರಾಮನ ಬಗ್ಗೆ ಹೇಳಲಾಗಿದೆ. ಆದ್ದರಿಂದ ರಾಮ ಪದವನ್ನು ಪಠಿಸುವುದು ಓಂಕಾರವನ್ನು ಪಠಿಸುವುದಕ್ಕೆ ಸಮಾನವಾಗಿರುತ್ತದೆ ಎಂದು ಹೇಳಲು ವಿವಿಧ ಗ್ರಂಥಗಳಿಂದ ಗಣನೀಯ ಪುರಾವೆಗಳಿವೆ. ರಾಮ ಎಂದರೆ ಯಾರು ಮತ್ತು ರಾಮ ಶಬ್ದದ ಅರ್ಥ ಏನು ಎಂಬ ತಿಳುವಳಿಕೆಯೊಂದಿಗೆ ನಾವು ನಮ್ಮ ಪುರಾಣಗಳು ಮತ್ತು ಇತಿಹಾಸಗಳ ಬಗ್ಗೆ ಸಂಶೋಧನೆ ಮಾಡುವ ಮುನ್ನ ಪ್ರಭು ಶ್ರೀರಾಮನ ಕಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಶ್ರೀ ವಾಲ್ಮೀಕಿ ಮಹರ್ಷಿಯ ರಾಮಾಯಣದಲ್ಲಿ ಸರಿಸುಮಾರು 24,000 ಶ್ಲೋಕಗಳಿವೆ. ಆದರೆ ರಾಮಾಯಣದ ವಿಶೇಷತೆ ಏನೆಂದರೆ ಅದನ್ನು ಕೇವಲ 4 ಸಾಲುಗಳೊಂದಿಗೆ ಒಂದು ಶ್ಲೋಕದಲ್ಲಿಯೂ ಸಂಕ್ಷಿಪ್ತವಾಗಿ ವಿವರಿಸಬಹುದು. ಆ ಶ್ಲೋಕ ಹೀಗಿದೆ: ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ದಿ ರಾಮಾಯಣಂ. ಇದು ಅಕ್ಷರಶಃ ರಾಮಾಯಣದಲ್ಲಿ ನಡೆದ ಪ್ರಮುಖ ಘಟನೆಗಳ ಸಾರಾಂಶವಾಗಿದೆ ಮತ್ತು ಇಲ್ಲಿ ಉಲ್ಲೇಖಿಸಿರುವ ಶ್ಲೋಕದ ಪ್ರಕಾರ ನಾವು ಅದರ ಅರ್ಥ ನೋಡೋಣ. ಪೂರ್ವಂ ರಾಮ ತಪೋವನಾಭಿಗಮನಂ. ತಂದೆ ದಶರಥನಿಗೆ ಕೊಟ್ಟ ಮಾತಿನಂತೆ ರಾಮ ಕಾಡಿಗೆ ಹೋಗುತ್ತಾನೆ. ಹತ್ವಾ ಮೃಗಂ ಕಾಂಚನಂ. ಕಾಂಚನ ಮೃಗಂ ಎಂದರೆ ಬಂಗಾರದ ಪ್ರಾಣಿ. ಇಲ್ಲಿ ಮೃಗಂ ಎಂದರೆ ಜಿಂಕೆ. ಹಾಗಾಗಿ ಸೀತಾಮಾತೆ ಇಷ್ಟಪಟ್ಟಿದ್ದ ಬಂಗಾರದ ಜಿಂಕೆಯ ಹಿಂದೆ ರಾಮ ಹೋಗಬೇಕಾಯಿತು. ವೈದೇಹಿ ಹರಣಂ. ರಾವಣನು ಪಂಚವಟಿಗೆ ಬಂದು ಸೀತಾಮಾತೆಯನ್ನು ಅಪಹರಿಸುತ್ತಾನೆ. ಜಟಾಯು ಮರಣಂ. ಜಟಾಯು ಸೀತಾಮಾತೆಯ ರಕ್ಷಣೆಗೆ ಬರುತ್ತಾನೆ. ಆದರೆ ರಾವಣನಿಂದಾಗಿ ಮರಣ ಹೊಂದುತ್ತಾನೆ. ಸುಗ್ರೀವ ಸಂಭಾಷಣಂ. ರಾಮ ಲಕ್ಷ್ಮಣರು ಕಿಷ್ಕಿಂಧೆಯಲ್ಲಿ ಸುಗ್ರೀವ ಮತ್ತು ಹನುಮಂತರನ್ನು ಭೇಟಿಯಾಗುತ್ತಾರೆ ಮತ್ತು ಸೀತಾಮಾತೆ ಈಗ ಎಲ್ಲಿದ್ದಾರೆ ಎಂಬ ಬಗ್ಗೆ ಅವರಿಗೆ ಸುಳಿವು ಸಿಗುತ್ತದೆ. ವಾಲಿ ನಿಗ್ರಹಣಂ. ನಂತರ ವಾಲಿ ಮತ್ತು ಸುಗ್ರೀವರ ನಡುವೆ ಯುದ್ಧ ನಡೆಯುತ್ತದೆ. ರಾಮನು ಸುಗ್ರೀವನಿಗೆ ಸಹಾಯ ಮಾಡುತ್ತಾನೆ. ಆ ಯುದ್ಧದಲ್ಲಿ ವಾಲಿ ಮರಣ ಹೊಂದುತ್ತಾನೆ. ಸಮುದ್ರ ತರಣಂ. ಹನುಮಂತನು ಲಂಕೆಗೆ ಹೋಗಿ ಸೀತಾಮಾತೆಯನ್ನು ಭೇಟಿಯಾಗಲು ಸಾಗರದ ಮೇಲೆ ಹಾರುತ್ತಾನೆ. ಅಂತಿಮವಾಗಿ ಅವನು ಲಂಕಾಧೀಶ್ವರನಾದ ರಾವಣನ ಆಸ್ಥಾನದ ಸಮ್ಮುಖದಲ್ಲಿ ನಿಲ್ಲುತ್ತಾನೆ. ಲಂಕಾಪುರಿ ದಾಹನಂ. ರಾವಣನ ಎಲ್ಲ ಪ್ರಯತ್ನಗಳು ಹನುಮಂತನ ಎದುರು ವಿಫಲವಾಗುತ್ತದೆ ಮತ್ತು ಹನುಮಂತನು ಇಡೀ ಸ್ವರ್ಣಲಂಕೆಯನ್ನು ಸುಟ್ಟು ಹಾಕುತ್ತಾನೆ. ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ. ಅದರ ನಂತರ ಯುದ್ಧವು ಪ್ರಾರಂಭವಾಗುತ್ತದೆ ಮತ್ತು ಯುದ್ಧದಲ್ಲಿ ಕುಂಭಕರ್ಣ ಮತ್ತು ರಾವಣನಂತಹ ವೀರಯೋಧರು ಮರಣ ಹೊಂದುತ್ತಾರೆ. ಏತದ್ದಿ ರಾಮಾಯಣಂ. ಇದು ರಾಮಾಯಣದ ಸಾರಾಂಶವಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಹಾಗೂ ಈ ವಿಡಿಯೋದಿಂದ ಏನಾದರೂ ಹೊಸತು ಕಲಿಯಲು ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳು ಮತ್ತು ವಿಷಯಗಳಿಗಾಗಿ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ವಿಡಿಯೋ ಹೇಗೆ ಅನಿಸಿತು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಾವು ಏನಾದರೂ ತಪ್ಪಾಗಿ ಹೇಳಿದ್ದರೆ ದಯವಿಟ್ಟು ಉಲ್ಲೇಖಗಳೊಂದಿಗೆ ಸರಿಯಾದ ಮತ್ತು ಸೂಕ್ತವಾದ ಮಾಹಿತಿಯನ್ನು ನಮಗೆ ಸೂಚಿಸಿ. ಧನ್ಯವಾದಗಳು. ಹರಿ ಓಂ ತತ್ಸತ್.